ನಮಸ್ಕಾರ. ನನ್ನ ಹೆಸರು ದೇವರಾಜ್ ಅಂತ, ಮುತ್ತರಾಯನಹಳ್ಳಿ, ಹುಣಸೂರು ತಾಲೂಕು. ನಾನು ಬೈಫ್ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತಿನ ಹೆಚ್ಚಿನ ಮಹತ್ವ ಏನಪ್ಪ ಅಂದರೆ ತಿಪ್ಪೆಗೊಬ್ಬರದ ಮಹತ್ವದ ಬಗ್ಗೆ ನಾವು ತಿಳಿಸ್ಕೊಡ್ತೀವಿ. ಇವತ್ತಿನ ರೈತರು ಏನು ಮಾಡ್ತಾವ್ರೆ ಅಂದರೆ ರೋಡ್ ಅಂಚಲ್ಲಿ ಗೊಬ್ಬರ ಹಾಕ್ಕೊಂಡು ಅದು ಕೋಳಿ, ದನ, ಕರು, ಕುರಿ, ಆಡು ಎಲ್ಲವ ಇದು ಅರಿಗಿ ಎಲ್ಲ ಅದನ್ನ ವೇಸ್ಟೇಜ್ ಮಾಡ್ತೇವೆ. ಆದರೆ ಇವತ್ತಿನ ಒಬ್ಬ ರೈತ ಇದೇ ಮುತ್ತರಾಯನಹಳ್ಳಿ ಗ್ರಾಮದಲ್ಲಿ ಸುಧಾರಿತ ಗೊಬ್ಬರದ ತೊಟ್ಟಿಯನ್ನು ಮಾಡಿದ್ದಾರೆ. ಅದ್ರ ಬಗ್ಗೆ ನಾವು ತಿಳಿಯೋಣ ಬನ್ನಿ. ನಮಸ್ಕಾರ ರಾಜನೇಕ್ರೆ. ಬಂದಿದ್ದು ನೀವಿಲ್ಲಿ ಗೊಬ್ಬರದ ಗುಂಡಿ ಮಾಡ್ತಾ ಇದ್ದೀರಂತಲ್ಲ, ಅದಕ್ಕೆ ನೋಡೋದಂತ ಬಂದು. ಆಯ್ತು ಬನ್ನಿ ಸರ್, ನೋಡೋದ ತೋರಿಸ್ಕೊಟ್ಟನು. ಸರ್ ನನ್ನ ಹೆಸರು ರಾಜನೇಕ್ ಅಂತ, ನಮ್ಮ ಊರು ಮುತ್ತರಾಯನಹಳ್ಳಿ, ಹುಣಸೂರು ತಾಲೂಕು. ನಮಗೆ 2 ಜನ ಮಕ್ಕಳೈತೆ, 1 ಎಕರೆ ಜಮೀನು ಐತೆ. ಈ ಗೊಬ್ಬರ ಗುಂಡಿ ಮಾಡ್ತಾಯಿದ್ದೀನಿ ಸರ್. ರಾಜನೇಕರೇ, ಈ ಗುಂಡಿ ಏತಕ್ಕೆ ಮಾಡಬೇಕು? ಈ ಗೊಬ್ಬರ ಖಾಲಿ ಜಾಗದಲ್ಲಿ ಹಾಕಿದ್ರೆ ಸಹ ಎಲ್ಲ ಮಳೆ ಬಿದ್ದು ಕೋಳಿ ದನ ಕೆರೆದು ಎಲ್ಲ ರಂಪ ಆಯ್ತಿತ್ತು. ಗೊಬ್ಬರನೇ ಅರ್ಧಕ್ಕರ್ಧ ಸಿಗ್ತಿತ್ತಿಲ್ಲ. ಈಗ ಗುಂಡಿ ತೆಗೆದು ಈ ಗೊಬ್ಬರ ಹಾಕಿದ್ರೆ ಗೊಬ್ಬರ ಯಾವ ಕಡೆನೂ ಹೋಗಿಲ್ಲ. ಮಳೆ ಅಂಶ ಬಿದ್ದು ಒಳಗಡೆ ಸಾರಾಂಶ ಚೆನ್ನಾಗಿರ್ತದೆ. ಅದರಿಂದ ಗುಂಡಿ ತೆಗೆದು ಗೊಬ್ಬರ ಮಾಡಿ ಸರ್. ಹೌದಾ ರಾಜನೇಕ್ರೆ, ಇದನ್ನ ಹೇಗೆ ಮಾಡಬೇಕು? ಆಯಿತು ಬನ್ನಿ ಸರ್, ಹೇಳ್ಕೊಡ್ತೀನಿ. ನೋಡಿ, 4 ಅಡಿ ಅಗಲ ತೆಗೆಯೋದು, 4 ಅಡಿ ಅಗಲ ಆಯಿತಾ ಸರ್. ಉದ್ದ ಇಲ್ಲಿಂದ ಹಿಡಿದು 10 ಅಡಿ ಉದ್ದ ತೆಗೆಯೋದು, 10 ಅಡಿ ಉದ್ದ ಆಯಿತಾ ಸರ್. 10 ಅಡಿ ಉದ್ದ ತೆಗೆದಾದ್ಮೇಲೆ ನೋಡಿ ಸರ್, ನಾಟು ಆಳ 4 ಅಡಿ ತೆಗಿಬೇಕು ಸರ್. 4 ಅಡಿ ನಾಟು ತೆಗೆದ್ಮೇಲೆ ಈ ಥರ ಇಟ್ಟಿಗೆಗಳ ಮಡಿಕೊಂಡು ಗಾರೆ ಸಿಮೆಂಟು ಕೊಟ್ಕೊಂಡು ಈ ಥರ ಲೈನ್ ಸುತ್ತ ಕಟ್ಟೋದು ಸರ್. ಸುತ್ತ ಕಟ್ಕೊಬರೋದು ಸರ್ ಈ ಥರ. ರಾಜನೇಕ್ರೆ, ಇದ್ರ ಅಳತೆ ಹೇಳ್ಕೊಡಿ. ಆಯಿತು ಹೇಳ್ತೀನಿ ಬನ್ನಿ ಸರ್. ಇದು ಅಗಲ 4 ಅಡಿ, ಉದ್ದ 10 ಅಡಿ, ನಾಟು 4 ಅಡಿ ಸರ್. ಇದು ಮಾಡಕ್ಕೆ ಏನೇನು ಬೇಕು ರಾಜನೇಕ್ರೆ? ಇದಕ್ಕೆ ಒಂದು 5 ಬಾಳಿ ಮಳ್ಳು ಬೇಕು, ಒಂದು 25 ಇಟ್ಟಿಗೆ ಬೇಕು, ಒಂದು ಅರ್ಧ ಮೂಟೆ ಸಿಮೆಂಟ್ ಬೇಕು. ಮೇಸನ್ ಕರ್ಕೊಂಡು ಕಟ್ಟೋದು ಸರ್. ಈಗ ಇನ್ನು ಮೇಸನ್ ಚಾರ್ಜು ಒಂದು 200 ರೂಪಾಯಿ ಬೀಳ್ತದೆ ಸರ್. ಒಟ್ಟು ಎಷ್ಟು ಖರ್ಚಾಗುತ್ತದೆ? ಒಟ್ಟು ಎಲ್ಲ ಒಂದು 800 ರೂಪಾಯಿ ಖರ್ಚಾಯ್ತದೆ ಸರ್. ರಾಜನೇಕ್ರೆ, ಹೇಳಿ ಸರ್. ಈ ಇದ್ರಲ್ಲೇ ಯಾಕೆ ಕಟ್ಟಬೇಕು? ಸಿಮೆಂಟ್ ಇಟ್ಕೆಲ್ಲ ಕಲ್ಲಲ್ಲಿ ಕಟ್ಟಕ್ಕೆ ಹಾಕಿದ್ಲ್ವಾ ಸರ್? ನಮ್ಮ ಕಡೆ ಕಲ್ಲು ಸಿಕ್ಕಕ್ಕಿಲ್ಲ, ಅದರಿಂದ ಚೀಪಾಗಿ ಇಟ್ಟಿಗೆ ಸಿಕ್ಕಿದ್ವಲ್ಲ ಸರ್, ಇದರಲ್ಲೇ ಕಟ್ತಾವೆ ಸರ್. ಈಗ ಇದು ಮಣ್ಣು ಕಟ್ಟಿದ್ರಲ್ಲ, ಈಗ ಮಣ್ಣು ಕುಸ್ತು ಬೀಳೋದಿಲ್ವಾ ಸರ್? ಮಣ್ಣು ಕುಸ್ತು, ನೀರು ಆ ಕಡೆಯಿಂದ ಬಂದು ನೀರು ಗುಂಡಿ ಕುಸ್ತು ಬಿಡ್ತದೆ ಅಂದ್ಬಿಟ್ಟು ಈ ಥರ ಇಟ್ಟಿಗೆ ಕಟ್ಟಿ ಈ ಥರ ಮಣ್ಣು ಬಿಟ್ಟಿವಿ ಸರ್ ಸುತ್ತವ ಸೈಡ್ಗೆ. ರಾಜನೇಕ್ರೆ, ಇದನ್ನ ತೋರಿಸ್ಕೊಟ್ರೆ, ಗುಂಡಿ ಎಲ್ಲ ತೋರಿಸ್ಕೊಟ್ರೆ, ಇದಕ್ಕೆ ಏನೇನು ತುಂಬಬೇಕೀಗ? ಇದಕ್ಕೆ ಇನ್ನೇನು ಇಲ್ಲ ಸರ್. ಗಾಜು, ಮುಳ್ಳು, ಕಲ್ಲು, ಪ್ಲಾಸ್ಟಿಕ್ಕು, ಇಷ್ಟು ಪದಾರ್ಥ ಹಾಕಿರ್ತೀಯ ಹೊರಗಡೆ ಹಾಕೊಂಡು. ಇನ್ನು ಬಾಕಿದು ಸೊಪ್ಪು, ಸಗಳಿ ಪ್ರತಿಯೊಂದು ಯಾವ ಸಿಗ್ತದೆ ನಮ್ಮ ಪೈಗೆ, ಗೊಬ್ಬರ ಆಗಲಿ ಅಂಥದ್ದು ಕರಗೋವಂಥದ್ದು, ಅದನ್ನು ಎಲ್ಲ ಹಾಕೋದು. ಮಳೆ ಉದ್ದಿಸ ತುಂಬಿ ಒಳಗೆ ತುಂಬೋದು ಸರ್. ಎಲ್ಲ ಪದಾರ್ಥನೂ ತುಂಬೋದು. ರಾಜನೇಕ್ರೆ, ಹೇಳಿ ಸರ್. ಏನೇನು ತುಂಬ್ತೀರಿ ಅದನ್ನ ಸ್ವಲ್ಪ ತೋರಿಸ್ಕೊಡಿ. ಆಯ್ತು ನೋಡಿ ಸರ್, ತರಗು ಸುರಿತಾವನಿ ಈಗ. ಈ ಥರ ಒಣಗಿರೋ ಸೊಪ್ಪು ತರಗೆಲ್ಲ ಅಕ್ಕಡಿಂದ ತುಂಬ್ತಿ ಅವನಿ ಸರ್. ಅಕ್ಕಡಿಂದ ಗುಂಡಿಗೆಲ್ಲ ಪೂರ್ತಿ ಹಾಕಬೇಕು ಸರ್ ಈ ಥರ. ಇದು ಹಸಿರೆಲ್ಲೂ ಹಾಕ್ಬೋದಾ? ಹಾಕ್ಬೋದು ಸರ್, ಹಸಿರು ಸೊಪ್ಪು ಹಾಕ್ಬೋದು. ಹಾಕಿ ನೋಡಿ ಸರ್ ಇಲ್ಲಿ. ಇಲ್ಲ ಸರ್, ಇದು ಕಡ್ಡಿ ಕರ್ಗೋಯ್ತದೆ, ಏನು ಹಾಕಿಲ್ಲ ಸರ್, ಹಾಕ್ಬೋದು. ನೋಡಿ ಸರ್, ತರಗಿನ ಮೇಲೆಲ್ಲ ಸೊಪ್ಪು ಈ ಥರ ಹಸಿ ಸೊಪ್ಪ ಉದಿಸೋದು ಸರ್. ಅದು ತರಗ ಯಾವ ಥರ ಹಾಕಿವಿ ಅದೇ ಥರ ಹಸಿ ಸೊಪ್ಪನ್ನ ತುಂಬ್ತಾ ಇದೀನಿ ಸರ್. ಈ ಥರ ಸೊಪ್ಪು
ಇಂಥ ದಪ್ಪ ಕಡ್ಡಿಯಲ್ಲಿ ಮುರಿದು ಹಾಕ್ಬೇಕು ಸರ್. ದಪ್ಪ ಕಡ್ಡಿ ಹಾಕಿದ್ರೆ ಕರ್ಗಾಕಿಲ್ಲ, ಇದು ಹೊರಗಡೆ ಹಾಕೋದು. ಸಣ್ಣ ಕಡ್ಡಿ ಎಲ್ಲ ತುಂಬೋದು ಸರ್. ಈಗ ಸೊಪ್ಪೆಲ್ಲ ತುಂಬೋದು ಸರ್. ಇಲ್ಲೆಲ್ಲ ನೋಡಿ ಸರ್, ಈ ಥರ ಸೊಪ್ಪು ಒಕ್ಕಡಿಂದ ಇದ್ರ ಮೇಲೆಲ್ಲ ತುಂಬೋದು ಸರ್. ನೋಡಿ ಸರ್, ಹೇಳಿದ್ನಲ್ಲ ಮೊದಲೇ, ಈಗ ಗೊಬ್ಬರ ಹಸಿ ಸಗಳಿ ಇದ್ರ ಮೇಲೆ ಹಾಕೊಂಡು ಬರೋದು ಸರ್. ಈ ಥರ ಹಸಿ ಸಗಳಿಗೂ ಹಾಕ್ಬೋದು ಸರ್. ಸಗಣಿನೇ ಹಾಕೋದು. ಸಗಣಿ ಹಾಕಾದ್ಮೇಲೆ ಇನ್ನೇನು ಹಾಕ್ಬೇಕು ಸರ್? ಸಗಣಿ ಹಾಕಿದ್ಮೇಲೆ ಗೊಬ್ಬರ ಚೆನ್ನಾಗಿ ಫಲವತ್ತಾಗಬೇಕು ಅಂದರೆ ಒಂದು 2 ಚೂರು 5 ಚೂರು ನೀರು ಇದ್ರ ಮೇಲೆ ಸುರಿತೀವಿ ಸರ್. ನೀರು ಹಾಕ್ತೀವಿ ನೋಡಿ ಸರ್. ಇಲ್ಲಿ ನೋಡಿ ಸರ್, ಇದ್ರ ಮೇಲೆ ನೀರ ಈ ಥರ ಹಾಕೋದು ಸರ್. ಈ ಥರ ಹಾಕೋದು. ಈ ಥರ ಹಾಕೋ ಬರೋದು ಸರ್ ಮೇಲ್ಗಡೆ ಇದು ನೀರು. ಇದು ಎಷ್ಟು ನೀರು ಹಾಕ್ಬೇಕು? ಬೆಳಿಗ್ಗೆ ಟೈಮು ದನಿನ ಗೊಬ್ಬರ ತಂದು ಹಾಕ್ತೀವಿ. ತಂದಾಕ್ಮೇಲೆ ವಾರಕ್ಕೊಂದು 10 ಚೂರಿಗೆ ನೀರ್ಗಡೆ ಈ ಥರ ಉದುರಿಸ್ತೀವಿ ಸರ್. ಹೇಳಿ ಸರ್. ಇದೆಲ್ಲ ಮಾಡಿದ್ರಲ್ಲ, ಎಷ್ಟು ತಿಂಗಳಿಗೆ ಗೊಬ್ಬರ ಆಯ್ತದೆ ಇದು ಸರ್? ಇದು ತರಗು ಸೊಪ್ಪು ಗೊಬ್ಬರ ನೀರು ಎಲ್ಲ ಹಾಕಿವಲ್ಲ ಸರ್, 5 ತಿಂಗಳು ಬೇಕು ಸರ್. ಇದೆಲ್ಲ ಚೆನ್ನಾಗಿ ಹುಡಿ ಗೊಬ್ಬರ ಆಗ್ಬೇಕಾದ್ರೆ 5 ತಿಂಗಳು ಗೊಬ್ಬರ ಆಯ್ತದೆ ಸರ್. ಇದರಿಂದ ಏನು ಪ್ರಯೋಜನ ಸರ್? ಇದರಿಂದ ಏನು ಪ್ರಯೋಜನ ಅಂದರೆ, ಅಕ್ಕಪಕ್ಕದಲ್ಲಿರೋ ಗೊಬ್ಬರ ತಂದು ಹಾಕ್ತೀವಿ. ಚೆನ್ನಾಗಿ ಗೊಬ್ಬರ ಆ ಕಡೆ ಈ ಕಡೆ ವೇಸ್ಟ್ ಹಾಕಿಲ್ಲ, ಚೆನ್ನಾಗಿ ಗುಂಡಿ ತುಂಬ್ತೀವಲ್ಲ, ಎಲ್ಲ ಒಳ್ಳೇದಾಯ್ತದೆ ಸರ್. ಇದ್ರೊಳಗಡೆ ಹಾಕೊಂಡ್ರೆ ವೇಸ್ಟ್ ಆಗಕ್ಕಿಲ್ಲ ಗೊಬ್ಬರ. ಇಲ್ಲ, ಒಳ್ಳೆ ಫಲವತ್ತಾಗಿ ಹುಡಿಯಾಗಿ ಗೊಬ್ಬರ ಭಾಳ ಚೆನ್ನಾಗಿರ್ತದೆ ಸರ್. ಮಳೆ ಬಂದು ಮಳೆಗಾಲದಲ್ಲಿ ಮಳೆ ಬಿದ್ದು ತುಂಬ್ತದಲ್ಲ ಗುಂಡಿ, ಆಗೇನು ಆಗೋದಿಲ್ಲ ಗೊಬ್ಬರ ಸರ್. ಆಗ ನಾವು ತಿಪ್ಪೆ ತುಂಬೈತದಲ್ಲ ಸರ್, ಆಗ ನಾವು ಒಂದು ಕಿತ್ತ ತೆಗೆದು ಬಿಡ್ತೀವಿ. ಆಗ ಅರ್ಧ ತಿಪ್ಪೆ ಇದ್ದಾಗ ಮಳೆ ಉದ್ರೆ ಅದೇನು ಹಾಕಿಲ್ಲ ಸರ್. ಇನ್ನೂ ಒಳ್ಳೇದೆಯಾ ರಾಜ್ಯಕ್ಕೆ? ಹೇಳಿ ಸರ್. ಇದಕ್ಕೇನಾದ್ರು ಮುನ್ನೆಚ್ಚರಿಕೆ ಕ್ರಮ ಏನಾರು ಇದೆಯಾ? ಗಾಜು ಹಾಕ್ಬಾರ್ದು, ಮುಳ್ಳು ಹಾಕ್ಬಾರ್ದು, ಕೊಬ್ಬರಿ ಚೂರು ಅವೇನು ಹಾಕೋಬೋದು. ಕಲ್ಲು ಮುಳ್ಳು ಅವೆಲ್ಲನೂ ಹಾಕೋಬೋದು. ಬಾಕಿದು ಆದಿ ಬೀದಿಲಿ ಕಸ ಗುಡ್ಸೋದು ಆ ಗೊಬ್ಬರ ಎಲ್ಲ ತಂದು ಹಾಕೋಬೋದು ಬೇಕಾದ್ರೆ. ಅಷ್ಟು ಪದಾರ್ಥ ಬಿಟ್ಟು ಇನ್ನೆಲ್ಲನೂ ಹಾಕ್ಬೋದು. ಗಾಜು ಮುಳ್ಳು ಹಾಕ್ತಿದ್ರೆ ಅವು ಕರಗೋದಿಲ್ವಾ? ಅವು ಕರಗೋದು ಅಂದ್ರೆ ಕರಗಕ್ಕಿಲ್ಲ. ಅವು ಕಾಲು ಕೈಗೆ ಮುಳ್ಳು ಹೊಡಿತೇವೆ ಸಹ. ವ್ಯವಸಾಯ ಮಾಡುವಾಗ ಗೊಬ್ಬರ ಇಟ್ಕೊಂಡು ಹೊಲಕ್ಕೆ ಚೆಲ್ಲುವಾಗ ನಮಗೆ ಭಂಗ ಮಾಡೋಕ್ಕಾಗಿಲ್ಲ. ನೋಡಿ ರೈತರೆ, ಇಲ್ಲಿ ಗಂಟ ನೋಡಿದ್ರಲ್ಲ. ಈಗ ಇಲ್ಲಿ ಮುತ್ತನಹಳ್ಳಿ ರಾಜನಾಯ್ಕರು ಮಾಡಿದಂತೆ ನೀವು ಮಾಡಿಕೊಂಡ್ರೆ ಎಲ್ಲ ಸುಧಾರಿತ ಗೊಬ್ಬರ ತೊಟ್ಟಿಯ ನೀವು ಅದೇ ರೀತಿ ಗೊಬ್ಬರ ಮಾಡಿಕೊಂಡ್ರೆ ನಿಮಗೂ ಅನುಕೂಲ ಆಯ್ತದೆ. ಬೆಳೆಗೆ ವ್ಯವಸಾಯಕ್ಕೆಲ್ಲ ಅನುಕೂಲ ಆಯ್ತದೆ. ಮತ್ತು ಗೊಬ್ಬರ ವೇಸ್ಟ್ ಆಗೋದಿಲ್ಲ, ಸೊಳ್ಳೆ ನೊಣಗಳು ಹತ್ರ ಸೇರೋದಿಲ್ಲ, ಮತ್ತು ಎಲ್ಲನೂ ಅನುಕೂಲ ಆಯ್ತದೆ. ನೋಡಿ ರೈತರೆ, ಇಲ್ಲಿ ತನಕ ನೀವು ನೋಡಿದ್ರಿ, ಚೆನ್ನಾಗಿ ನೋಡಿದ್ರಿ. ಇದೇ ರೀತಿ ನೀವೇ ಮನೆ ಸುತ್ತಮುತ್ತ ಅಕ್ಕಪಕ್ಕದಲ್ಲಿ ಮಾಡಿಕೊಂಡ್ರೆ ಎಲ್ಲ ಸುತ್ತ ಸಿಗುವಂಥ ತ್ಯಾಜ್ಯ ವಸ್ತುಗಳು, ಸೊಪ್ಪು, ಗೊಬ್ಬರ, ತಿಪ್ಪೆ ಗೊಬ್ಬರ ಎಲ್ಲನೂ ಹಾಕ್ಕೊಂಡು ಅದೇ ರೀತಿ ನೀವು ಮಾಡಿಕೊಂಡ್ರೆ ರೋಗ ಮುಕ್ತವಾಗಿರ್ಬೋದು, ರೋಗ ಬರಲ್ಲ, ಮತ್ತು ನೊಣ ಸೊಳ್ಳೆಗಳಿಂದ ದೂರ ಇಡ್ಬೋದು, ಮತ್ತು ಉತ್ತಮವಾದ ಗೊಬ್ಬರವನ್ನು ಪಡೆಯಬಹುದು ಅಂತ ಹೇಳ್ಬೋದು. ಹೇಳಿ ಸರ್. ಈಗ ಉಳಿದ ರೈತರುಗಳಿಗೆ ಇನ್ನೇನು ಹೇಳಕ್ಕೆ ಇಷ್ಟಪಡ್ತೀರಾ? ಹೇಳ್ತೀನಿ ಸರ್, ಕೇಳಿ. ನನ್ನಂಗೆ ಇದೇ ಥರ ಎಲ್ಲ ರೈತರುಗಳಿವೆ. ಮನೆ ಪಕ್ಕದಲ್ಲಿ ಒಂದು ಸ್ವಲ್ಪ ಇಟ್ಕೊಳ್ಳ ಇದೇ ಥರ ತಿಪ್ಪೆ ಗೊಬ್ಬರ ರೋಡ್ ಸೈಡಲ್ಲಿ ಅಕ್ಕಪಕ್ಕ ಮನೆ ಹತ್ರದಲ್ಲಿ ಹಾಕೊಂಡಿರ್ತೀಯ. ಇದೇ ಥರ ಗುಂಡಿ ತೆಗ್ದು ತಿಪ್ಪೆ ಗುಂಡಿ ಇದೇ ಥರ ತಿಪ್ಪೆ ಗುಂಡಿ ಮಾಡ್ಕೊಂಡು ಗೊಬ್ಬರ ಹಾಕೊಂಡು ಹೋದರೆ ಯಾವ ಸೊಳ್ಳೆನೂ ಮನೆ ಹತ್ರ ಬರೋಕ್ಕಿಲ್ಲ, ಯಾವ ರೋಗನೂ ಬರೋಕ್ಕಿಲ್ಲ. ಇದೇ ಗೊಬ್ಬರ ಚೆನ್ನಾಗಿ ಫಲವತ್ತಾಯ್ತದೆ. ಈ ಫಲವತ್ತಾದ ಗೊಬ್ಬರ ತೊಗೊಂಡೋಗಿ ನಮ್ಮ ಭೂಮಿಗೆ ಹಾಕಿದ್ರೆ ಒಳ್ಳೆ ಬೆಳೆಸು ಕೈ ತುಂಬ ಸಿಗ್ತದೆ ಸರ್. ರಾಜನಾಯ್ಕರೇ, ಹೇಳಿ ಸರ್. ಇವತ್ತು ನಮ್ಮ ರೈತರಿಗೆ ಸುಧಾರಿತ ಗೊಬ್ಬರ ತೊಟ್ಟಿ ಬಗ್ಗೆ ಎಲ್ಲ ಚೆನ್ನಾಗಿ ವಿವರಣೆಗೆ ಹೇಳ್ಕೊಟ್ಟಿದ್ದೀರಾ. ಇಲ್ಲಿವರೆಗೂ ಚೆನ್ನಾಗಿ ಇದು ಮಾಡ್ಕೊಟ್ಟಿದ್ದೀರಾ. ನಮ್ಮ ರೈತರಿಗೆ ಅನುಕೂಲ ಆಗಲಿ ಅಂತ ನಾನು ಹೇಳ್ತೀನಿ. ಮತ್ತು ನಮ್ಮ ಬೈಫ್ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಿಂದ ಮತ್ತು ನಮ್ಮ ಡಿಜಿಟಲ್ ಗ್ರೀನಿಂದ ವಂದನೆಗಳನ್ನು. ನಮಸ್ಕಾರ ಸರ್.